ಮರ್ಡರ್ ಲೇ ಮುಗ ಅನ್ಯಾಯವಾಗಿ ಬಂದ್ಬಿಟ್ಟಿಯಲ್ಲೋ ತಳ್ಳೋ ಇವನ ಎತ್ಕೊಳ್ಳೋ ನಡೆಯೋ ಒಳಗಡೆ ನಡೆಯೋ ತಳ್ಳೋ ಒಳ್ಳೆ ಮಾಡಿದ್ದಾನೆ ನನ್ನ ಮಗನೇ ಏ ಲಿಂಗ ಇಲ್ಲಿ ನಡೆದಿರೋ ಸಮಾಚಾರ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ನ ಅಪ್ಪ ಪೊಲೀಸ್ಗೆ ನಾನು ಫೋನ್ ಮಾಡ್ತೀನಿ ಹೋಗು ಪೊಲೀಸ್ ಸ್ಟೇಷನ್ ನಾನು ಪ್ರೆಸಿಡೆಂಟ್ ಪಾಪಣ್ಣ ಮಾತಾಡ್ತಿರೋದು. ನಮ್ಮ ತೋಟದ ಮನೇಲಿ ಕೊಲೆ ನಡೆದ್ಬಿಟ್ಟಿದೆ. ಬೇಗ ಬಂದ್ಬಿಡಿ. ಬನ್ನಿ ಬೇಗ ಬನ್ನಿ. ನನ್ನ ಮನೇಲಿ ಸಾಕೂರ್ ಅಂತ ಹೇಳಿಕೆ ಅಂತ ಕನಸು ಹೇಳ್ತಿರಲ್ಲ. ಇಲ್ಲೇ ಇನ್ಸ್ಪೆಕ್ಟರ್ ಆ ಮೂಗ ನಾಗರಾಜ ಕೊಲೆ ಮಾಡ್ಬೇಕು ತಪ್ಪಿಸ್ಕೊಂಡ್ಬಿಟ್ಟ. ಮೂಗ ನೀನ್ ಕೊಲೆ ಮಾಡ್ಲಂತ ನನಗೆ ಚೆನ್ನಾಗ್ ಗೊತ್ತು. ಪಾಪಣ್ಣ ಹಣವಂತರು, ಅವ್ರು ಸುಳ್ಳು ನಿಜ ಮಾಡ್ತಾರೆ, ನಿಜ ಸುಳ್ಳು ಮಾಡ್ತಾರೆ. ನಿನ್ನಿದ್ರೆ ಪೊಲೀಸ್ ಸುಡೋದಿಲ್ಲ. ಇಲ್ಲಿಂದ ಹೊಟ್ಟೋಗು, ಹೋಗು. ನನ್ ಮಾತು ಕೇಳಪ್ಪ. ನಿನ್ ಕಂಡ್ರೆ ಇಲ್ಲಿ ಯಾರಿಗೂ ಆಗೋದಿಲ್ಲ. ನೀನು ಹೋಗಪ್ಪ, ದಯವಿಟ್ಟು ಹೊರಟೋಗು, ಹೋಗಪ್ಪ. ಹೋಗಪ್ಪ. ನಾನು ನಿನ್ ಮತ್ತೆ ಸಿಗ್ತೀನೋ ಇಲ್ವೋ ಗೊತ್ತಿಲ್ಲ. ನೀನ್ ನನ್ನ ಮಗುನ್ ಕಾಪಾಡಿದ ದೇವ್ರು. ನಿನಗೊಂದು ನಿಜ ಸಂಗತಿ ಹೇಳ್ದೆ ಹೋದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಆವತ್ತು ನಿನ್ ತಂದೆ ರಾಮಣ್ಣವ್ರನ್ನ
ನನ್ನ ಮಾತು ಕೇಳಿ ಮುಗ ನನ್ಕುಂದ್ರೆ ನಿನ್ಗೆ ಏನ್ ಬರುತ್ತೆ? ತಿಣಿಸು ಬಿಟ್ರೆ ಎದುರು ನಾಯಿಗಳು, ಹಣ ಕೊಟ್ಟವರು, ಕೊಲೆ ಮಾಡಿಸ್ತವ್ರು, ಪಾಪಣ್ಣ, ಪಾಪಣ್ಣ. ಹಿಡ್ಕೊಂಡ್ರ ಬಂದು ಅಲ್ಲ ಕಲಯ, ಇಷ್ಟು ದೊಡ್ಡ ಬಂಗ್ಲೆ ಕಟ್ಟಿ ಕಾಡು ಅಂತ ಹೆಸರಿಟ್ಟಿದ್ದಾನೆ ಮುಟ್ಟಳ. ಆ ಮನೆಯಾಗಿರೋರು ಮನೆಗೆ ಹೋಗೋರ್ನೆಲ್ಲ ಮೃಗಗಳು ಅಂತ ತಿಳ್ಕೊಂಡವನೋ ಏನೋ. ಅಲ್ಲ, ಕಾಡು ಅಂತ ಹೆಸರಿಡೋ ಬದಲು ಹುಡುಗ ಅಂತ ಹೆಸರಿಟ್ಟಿದ್ರು ಚೆನ್ನಾಗಿರುತ್ತೆ. ರಂಗಪ್ಪ, ಈ ಅಶೋಕ್ ರಾಜ ಅನ್ನೋನ್ ಯಾರು? ಕೋಟ್ಯಾಧೀಶ್ವರ ಅಂತೆ. ಅಮೆರಿಕದಲ್ಲಿ 6 ವರ್ಷ, ಅರೇಬಿಯಾದಲ್ಲಿ 6 ವರ್ಷ, ಆಸ್ಟ್ರೇಲಿಯಾದಲ್ಲಿ 6 ವರ್ಷ ವ್ಯಾಪಾರ ಮಾಡ್ಕೊಂಡಿದ್ರಂತೆ. ಈಗ ನಮ್ಮ ದೇಶದಾಗ ತಳ ಊರ್ಬೇಕು ಅಂತ ಇಲ್ಲಿಗೆ ಬಂದವ್ರೆ. ಅದಕ್ಕೆ ಈಗ ಕಾಡಿಗೆ ಬಂದು ಸೇರ್ಕೊಂಡಿದ್ದಾನ. ಅದು ಸರಿ ರಂಗಪ್ಪ, ಅವನ ಪರಿಚಯ ನಿನಗೆ ಹೇಗಾಯ್ತು? ಪರಿಚಯನ? ನಾನು ಅವ್ರ ಹೆಸರು ಕೇಳಿದ್ದೆ ಈ ಪತ್ರಿಕೆ ನೋಡಿದಾಗ. ಓಹೋ, ಆಗ ಅದ್ ಸರಿ. ಇದೆಲ್ಲ ಯಾರು ಹೇಳಿದ್ರು, ಯಾರು ಕಳಿಸಿದ್ರು? ಅಶೋಕ್ ರಾಜನ್ ಲೇಡಿ ಸೆಕ್ರೆಟರಿ. ಓಹೋ, ಲೇಡಿ ಸೆಕ್ರೆಟರಿ ಬೇರೆ ಇದಾಳ? ಅಲ್ಲಲ್ಲ ಕಪ್ನವ್ರೆ, ಇದಾರ ಅನ್ನಿ. ಅವ್ರಿಗೆ 4 ಜನ ಲೇಡಿ ಸೆಕ್ರೆಟರಿ ಇದಾರಂತೆ. ಒಬ್ಬೊಬ್ರು ಬೇಲೂರ್ ಶಿಲಾಬಾಲ್ಕಿ ಇದಾಗಿದಾರಂತೆ. ಅಯ್ಯೋ ಅಯ್ಯೋ ಅಯ್ಯೋ, ಹಂಗಾರೆ ಅಶೋಕ್ ರಾಜನ್ ಕಾಡಿನಲ್ಲಿ ಬರೀ ಅಪ್ಸರನೆ ತುಂಬಿಕೊಂಡವ್ರೇನು? ಅವ್ರ ಸೆಕ್ರೆಟರಿ ಹೇಳಿದ್ಲು, ಅವ್ರಿಗಿನ್ನ ತುಂಬಾ ಚಿಕ್ಕ ವಯಸ್ಸಂತೆ, ಬೆಣ್ಣೆ ಅಂತ ಮನಸ್ಸಂತೆ, ದಾನ ಧರ್ಮದಲ್ಲಿ ಎತ್ತದ ಕೈ ಅಂತೆ, ಗುಣ ಅಪ್ಪ ಚಿನ್ನ ಅಂತೆ. ಅವನಷ್ಟು ಮರ್ಯಾದಸ್ಥನಾಗಿದ್ದಿದ್ದೆ, ಅವನಷ್ಟು ಗೌರವಸ್ಥನಾಗಿದ್ದಿದ್ದೆ, ನಮ್ಮನ್ನು ಖುದ್ದಾಗ ಬಂದು ನೋಡಿದ್ನಾ, ವಿಚಾರಿಸ್ನ, ಕರದ್ನ. ನಾವು ಊರು ಮುಂದ್ಗಡೆ ಇರೋ 3 ಗರುಡಗಂಬ ಅಂತ ಅವನಿಗೆ ಗೊತ್ತಿಲ್ಲ. ಎಲ್ರಿಗೂ ಕಳಿಸ್ದಂಗೆ ಒಂದ್ ಪತ್ರ ಕಳಿಸ್ಬಿಟ್ನಾ. ಸುತ್ತಮುತ್ತ 10 ಹಳ್ಳಿ ಮುಖ್ಯಸ್ಥರಿಗೆಲ್ಲ ಪತ್ರಿಕೆನ ನಾನೇ ಕೊಟ್ಟು ಬಂದಿ ಅಂತ ಹೇಳುದು ಆ ಹುಡುಗಿ. ಮುಚ್ಚಲೆ ಬಾಯಿ, ಅವ್ರಿಗೂ ನಮಗೂ ವ್ಯತ್ಯಾಸ ಇಲ್ವಾ? ಹೇಳವನಿಗೆ ಕರೆಯದೆ ಬರುವನ, ಬರೆಯದೆ ಓದುವನ, ಬರಿಗಾಲಲ್ಲಿ ನಡೆಯುವನ. ಮುಂದಕ್ಕೆ ನಿನ್ಗೆ ಗೊತ್ತಲ್ಲ ತಗೊಂಡದು. ಅಶೋಕ್ ರಾಜನ್ ಹೇಳು, ನಮ್ಮೂರ್ಗೆ ಏನಾದ್ರೂ ಅವಮಾನ ಮಾಡಿದ್ರೆ ನಿನ್ ಕಾಡು ಸುಡುಗಾಡಾಗುತ್ತೆ ಅಂತ. ಸರಿನಾ ಪಾಪಣ್ಣ? ಹಾಗಾದ್ರೆ ನಾವು ಅಲ್ಲಿಗೆ ಹೋಗೋದು ಬೇಡ ಅಂತೀಯ? ಮಾನ್ಗೆಟ್ಟವನೇ, ಅವನು ಮನೆಗೆ ಹೋಗೋದಕ್ಕಿಂತ ಯಾವ್ದಾದ್ರೂ ಕೆರೆನಲ್ಲೋ ಬಾವಿನಲ್ಲೋ ಬಿದ್ದು ಸಾಯೋದ್ ಮೇಲು. ಎಲ್ರೂ ಚೆನ್ನಾಗಿ ಕೇಳ್ಕೊಳ್ಳಿ, ನಾವು ಸತ್ರು ನಮ್ಮ ಸಮಾಧಿನ ಅವನ ಕಾಡಿನಲ್ಲಿ ಮಾಡಬಾರ್ದು. ಇವತ್ತಿನಿಂದ ನಮ್ಮ 3 ಜನಕ್ಕೂ ಅವನು ಶತ್ರು. ಹಾಕಿ ಭಾಷೆ ಶತ್ರು ಶತ್ರು. ಸರಿ ಮೇಡಮ್, ಓಕೆ ಮೇಡಮ್, ಆಲ್ ರೈಟ್ ಮೇಡಮ್. ನಾವ್ಯಾರು? ಐ ಆಮ್ ಅಶೋಕ್ ಸೆಕ್ರೆಟರಿ. ತಮ್ಮ ನೋಡಿ ಎಣ್ಣೆ ನೀರು ಹಾಕೊಂಡಷ್ಟು ತಂಪಾಯ್ತು. ಬರ್ತೀವಿ. ಆಹಾ ಆಹಾ. For more updates, like, comment, subscribe to our channel.